ಈ ಮನೆಗೆ ಮಹಾಲಕ್ಷ್ಮಿ ಇದ್ದಂಗ್ರಿ. ಮಹಾಲಕ್ಷ್ಮಿ ಯಾವತ್ತೂ ಕಣ್ಣೀರು ಹಾಕಬಾರ್ದ್ರಿ. ಸುಖ, ಶಾಂತಿ, ನೆಮ್ಮದಿ, ಸಂತೋಷದಿಂದ ನೀವಿದ್ರಪ್ಪ ಅಂತಂದ್ರ ಈ ಮನಿನೂ ಅಷ್ಟೇನ ಸಮೃದ್ಧಿಯಿಂದ ಕೂಡಿರ್ತೈತಿ. ಅದಕ್ಕೆ ನೀವ್ ಯಾವಾಗ್ಲೂ ನಕ್ಕೋತಿರ್ಬೇಕ್ರಿ. ಹಂಗಿದ್ರ ಭಾಳ ಚಂದ ಇರ್ತೈತ್ರಿ. ನೋಡ್ರಿ, ನೀವು ನಕ್ಕೋತಾ ಇದ್ರಪ್ಪ ಅಂತಂದ್ರ ಈ ಜಡ್ಗಟ್ಟಿ ಹಾಳು ತುಂಬಿರೋ ಮನಸ್ಸುಗಳು ಆದಷ್ಟು ಬೇಗ ರಿಪೇರಿ ಆಗ್ತವು ಅನ್ನೋದು ನನ್ನ ಮನಸ್ಸಿನ ಭಾವನಾ. ಅದಕ್ಕೆ ನೀವು ಯಾವಾಗಲೂ ನಗುನಗ್ತಾ ಇರ್ಬೇಕ್ರಿ. ತಿನ್ರಿ ತಿನ್ರಿ ಅವರ ಅಂತ ತಗೊಂಬ. ಕಾತಿ, ಇದಕ್ಕೂ ಮುಂಚೆ ಟೇಬಲಲ್ಲಿ ಊಟ ಮಾಡಬೇಕಾದ್ರೆ ಅವಳು ಡೈನಿಂಗ್ ಟೇಬಲ್ ಹತ್ರ ಬರೋದಕ್ಕೂ ಹೆದರ್ಕೋತಾ ಇದ್ಲು. ಈಗ ನಮ್ಮ ಮುಂದೆನೇ ಕೂತ್ಕೊಂಡು ಧೈರ್ಯವಾಗಿ ತಿಂತಾಳೆ. ನಾವು ಎದ್ದೋದ್ರೂ ಸಹ ಯಾರಿಗೂ ಕೇರ್ ಮಾಡದೆ ತಿಂತಾ ಇರ್ತಾಳೆ. ಎಷ್ಟು ಕೊಬ್ಬು ಬಂದಿರಬೇಡ ಅವಳಿಗೆ. ಮಾಡ್ಲಿ ಪ್ರಭಾ. ಕುರಿ ಕೊಬ್ಬದಷ್ಟು ಕುರುಬಂಗೆ ಲಾಭ ಅಂತಾರಲ್ಲ, ಹಾಗೆ ಇನ್ನು ಏನೇನ್ ಆಟ ಆಡ್ತಾಳೋ ಆಡ್ಲಿ. ಅರೆ ಪ್ರೀತು, ಅರೆ ರಾತ್ರಿ ನಿಧಿ ಹತ್ರ ಫ್ರೆಂಡ್ ಮನೆಗೆ ಹೋಗಿ ಬೆಳಿಗ್ಗೆ ಬರ್ತೀನಿ ಅಂತ ಹೇಳೋದಾ? ಇದ್ಯಾವಾಗ ಬಂದಿಲ್ ಮಲ್ಕೊಂಡ? ಛೇ, ರಾಜ್ನಾಗಿರ್ಬೇಕಾಗಿರೋ ನನ್ನ ತಮ್ಮ ಕುಡ್ದು ಬೀದಿ ಬೀದಿ ಅಲಿಯೋ ಹಾಗಾಯ್ತು ಎಲ್ಲ ಇವಳಿಂದ. ಪ್ರೀತು, ಪ್ರೀತು ಪ್ರೀತು, ಏನೋ ಇದು? ರಾತ್ರಿ ಫ್ರೆಂಡ್ ಮನೆಗೆ ಹೋಗಿ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿ ಮತ್ತೆ ಕುಡ್ದಿ ತರ ಬಿದ್ದಿದ್ಯಲ್ಲೋ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನೋ ಮಾಡುದು? ಯಾಕೋ ಈ ರೀತಿ ಮಾಡ್ತಾ ಇದ್ಯಾ? ಒಂದ್ ಹುಡುಗಿಗೋಸ್ಕರ ಲೈಫ್ನೇ ಹಾಳು ಮಾಡ್ಕೊಳಕ್ ಹೊರಟಿದ್ಯಲ್ಲೋ. ಅಕ್ಕ, ಮೈ ಲವ್ಲಿ ಸಿಸ್ಟರ್, ನೀನ್ ಟೆನ್ಷನ್ ಆಗ್ಬೇಡ. ಐ ಆಮ್ ಓಕೆ, ಐ ಆಮ್ ಕಂಪ್ಲೀಟ್ಲಿ ಫೈನ್. ಈ ಮನೇಲಿ ನನ್ಗೆ ಅಂತ ಇರೋ ಲವ್ಲಿ ಸೋಲ್ ನೀನು ಒಬ್ಳೆ. ನನ್ ಬಗ್ಗೆ ಚಿಂತೆ ಮಾಡೋ ಅನದರ್ ಮದರ್ ನೀನು. ನೀನು ಅಮ್ಮಂಗಿಂತ ದೇವ್ರಿಗಿಂತನೂ ಜಾಸ್ತಿ. ನೀನ್ ಇಷ್ಟೊಂದೆಲ್ಲ ನನಗೆ ಇಂಪಾರ್ಟೆನ್ಸ್ ಕೊಡೋದಾದ್ರೆ ಈ ರೀತಿ ಎಲ್ಲ ಮಾಡಿ ಯಾಕೋ ನನಗೆ ನೋವು ಕೊಡ್ತಾ ಇದ್ಯಾ? ನಿನ್ನ ಹೀಗೆ ನೋಡ್ತಾ ಇದ್ರೆ ನನಗ್ ಸಂಕಟ ಆಗ್ತಿದೆ ಕಣೋ. ಕರಳು ಹಿಡ್ದಾಗ ಆಗ್ತಿದೆ, ಅರ್ಥ ಮಾಡ್ಕೋ. ಆ ಕಾವೇರಿ ಆಫೀಸಲ್ಲಿ ಅಧಿಕಾರ ಚಲಾಯಿಸಿ ನನ್ ಕೋಪಕ್ಕೆ ಬೆಂಕಿ ಹಾಕ್ತಾ ಇದ್ದಾಳೆ. ಮನೇಲಪ್ಪ ಮಾತ್ಗೂ ಆ ಕಾವೇರಿ ಗುಣಗಾನ ಮಾಡಿ ಆ ಕೋಪಕ್ಕೆ ತುಪ್ಪ ಸುರಿತಾ ಇದ್ದಾರೆ. ನೀನ್ ಈ ರೀತಿ ಕುಡಿದು ಆಚೆ ಮಲ್ಗಿ ಉರಿತಾ ಇರೋ ಬೆಂಕಿಗೆ ನನ್ನನ್ನು ಹಾಕಿ ಸಾಯಿಸ್ಬಿಡ್ಬೇಕು ಅಂತಿದ್ಯಾ? ಅಕ್ಕ ಪ್ಲೀಸ್, ಹಾಗೆಲ್ಲ ಮಾತಾಡ್ಬೇಡ. ಮತ್ತಿನ್ನೇನ್ ಪ್ರೀತು, ನೀನ್ ಮಾಡ್ತಾ ಇರೋ ಕೆಲಸ ಹಾಗೆ ಇದೆ. ನಿನ್ನೆ ಬೇಡ ಅಂತ ಅಪ್ಪನ ಮದ್ವೆ ಆಗಿ ನಿನ್ನ ಈ ಸ್ಥಿತಿಗೆ ತಂದಿರೋ ಆ ಕಾವೇರಿ ಮುಖ್ಯನಾ, ಅಥವಾ ನಿನ್ನ ನೋಡಿ ಸಂಕಟ ಪಡ್ತಾ ಇರೋ ಈ ಅಕ್ಕನ ಪ್ರೀತಿ ಮುಖ್ಯನಾ? ನೀನೇ ಡಿಸೈಡ್ ಮಾಡು. ನೀನ್ ಇದೇ ತರ ನಡ್ಕೊಳ್ಳೋದಾದ್ರೆ ಇನ್ಯಾವತ್ತೂ ನನ್ನ ಹತ್ರ ಮಾತಾಡ್ಬೇಡ. ಅಕ್ಕ ಪ್ಲೀಸ್. ಮೊದಲು ನಾನ್ ಕೇಳಿದ್ದಿ ಉತ್ತರ ಕೊಡು. ನಾನ್ ಮುಖ್ಯನಾ, ಆ ಕಾವೇರಿ ಮುಖ್ಯನಾ? ನೋಡು ಪ್ರೀತು, ಅವಳು ನಿನ್ನ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ಯಾರ ಬಗ್ಗೆನೂ ಯೋಚನೆ ಮಾಡ್ತಿಲ್ಲ. ಯಾರು ಎಷ್ಟೇ ಡಿಸ್ಟರ್ಬ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಅವಳು ಪಾಡಿಗೆ ಅವಳು ಯಾವುದೇ ರಿಗ್ರೆಟ್ಸ್ ಇಲ್ಲದೆ, ಯಾವುದೇ ನೋವಿಲ್ಲದೆ ಆರಾಮಾಗಿ ಊಟ ತಿಂಡಿ ಮಾಡಿಕೊಂಡು ಆಫೀಸಲ್ಲಿ ಮಹಾರಾಣಿ ಥರ ಇದ್ದಾಳೆ. ಅಂಥವಳು ಮುಂದೆ ನೀನು ಈ ಥರ ಇದ್ದರೆ ನಿಮ್ಮ ಅಕ್ಕಂಗೆ ದುಃಖ ಆಗದೆ ಇರುತ್ತಾ ಪ್ರೀತು? ಕಾವೇರಿಗೆ ಏನಾದರೂ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನಿಮ್ಮಕ್ಕ ಆಫೀಸ್ಗೆ ಹೊರಟಿದ್ಲು. ಆದರೆ ನೀನು ಈ ರೀತಿ ನೋಡಿದ್ಮೇಲೆ ಅಲ್ಲಿ ಹೋಗಿ ಮಾಡೋದಾದ್ರೂ ಏನಿದೆ? ಹಾಂ ಹೇಳು. ಅಕ್ಕ, ನೀನು ಆಫೀಸ್ಗೆ ಹೋಗಿ ಆಗ್ಬೇಕಾಗಿರೋ ಕೆಲಸ ನೋಡು. ನಾನು ಹೇಗೋ ಸರಿ ಹೋಗ್ತೀನಿ. ಯಾವಾಗ ಸರಿ ಹೋಗ್ತೀಯ ಪ್ರೀತು? ಅಕ್ಕ, ಆಗಿರೋ ಗಾಯಕ್ಕೆ ಮೆಡಿಸಿನ್ ಹಾಕೊಂಡ್ರೆ
ಇಷ್ಟು ದಿನದಲ್ಲಿ ಸರಿ ಹೋಗುತ್ತೆ ಅಂತ ಹೇಳ್ಬೋದು. ಆದ್ರೆ ನನಗಾಗಿರೋದು ಮನಸ್ಸೊಳಗಿನ ಗಾಯ. ಅದಕ್ಕೆ ಮೆಡಿಸಿನ್ ಇಲ್ಲ ಅಕ್ಕ. ಇಷ್ಟು ದಿನಕ್ಕೆ ಆ ಗಾಯ ವಾಸಿ ಆಗುತ್ತೆ ಅಂತಲೂ ಹೇಳಕ್ಕಾಗಲ್ಲ. ಆದ್ರೆ ಜಾಸ್ತಿ ಟೈಮ್ ತಗೊಂಡ್ರು ಕೂಡ ಸರಿ ಹೋಗುತ್ತೆ. ನಿನಗೋಸ್ಕರನೇ ನಾನು ಸರಿ ಹೋಗಬೇಕು ಅಂತಿರೋದು ಅಕ್ಕ. ಪ್ಲೀಸ್ ನನಗೆ ಸ್ವಲ್ಪ ಟೈಮ್ ಕೊಡು. ಖಂಡಿತ ನಾನು ಈ ನೋವಿಂದ ಆಚೆ ಬಂದು ಸರಿ ಹೋಗ್ತೀನಿ. ಪ್ಲೀಸ್ ಅಕ್ಕ, ಹೋಗಿ ಕೆಲಸ ನೋಡು. ನಿಜ ಹೇಳ್ತಿದ್ಯಾ ತಾನೇ ಪ್ರೀತು? ಆಫೀಸ್ಗೆ ಹೋಗ್ತಾ ಇದ್ದ ಹಾಗೆ ಮತ್ತೆ ಕುಡ್ದು ಏನಾದರೂ ಮಾಡಲ್ಲ ತಾನೆ? ಇಲ್ಲ ಅಕ್ಕ, ನನ್ನನ್ನು ನಂಬು. ಕಾತಿ, ನನಗೊಂದು ಸ್ವಲ್ಪ ಟೈಮ್ ಕೊಡಿ, ಸರಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ. ಸ್ವಲ್ಪ ಟೈಮ್ ಕೊಡೋಣ, ಸರಿ ಹೋಗ್ತಾನೆ. ಓಕೆ, ಈಗ ಬಾ, ಆಫೀಸಿಗೆ ಟೈಮ್ ಆಯಿತು, ಹೋಗೋಣ. ಅಕ್ಕ. ಭಟ್ರೆ ಭಟ್ರೆ ಬಂದಿನ್ರಿ ಮೇಡಮರ. ಭಟ್ರೆ, ನಾನು ಆಫೀಸ್ಗೆ ಹೊರಡ್ತಾ ಇದ್ದೀನಿ. ಪ್ರೀತುಗ್ ಒಳಗಡೆ ಕರ್ಕೊಂಡು ಹೋಗಿ ಫ್ರೆಶನ್ ಅಪ್ ಆದ್ಮೇಲೆ ಅಲ್ಲೇ ಇದ್ದು ಅವ್ನ್ ತಿಂಡಿ ಮಾಡೋ ಥರ ಮಾಡಿ. ಆತ್ರಿ ಆತ್ರಿ ಆತ್ರಿ. ನೀನ್ ಎಲ್ಲೇ ಹೋಗೋದಿದ್ರು ನನಗೆ ಹೇಳ್ಬೇಕು. ಹೇಳ್ದೆ ಎಲ್ಲೂ ಹೋಗೋ ಹಾಗಿಲ್ಲ. ಸರಿ ಓಕೆ? ಟೇಕ್ ಕೇರ್ ಪ್ರೀತು. ಯಾ. ಪ್ರೀತು, ಪ್ರೀತು, ಏನೇ ಇದು ಪ್ರೀತು ಅವಸ್ಥೆ? ದಿನೇ ದಿನೇ ಕಾವೇರಿನ ಕಳ್ಕೊಂಡು ದುಃಖದಲ್ಲಿ ಪ್ರೀತುನು ದೇವದಾಸ್ ಥರ ಆಗ್ತಾ ಇದ್ದಾನೆ. ಏನೇ ಮಾಡೋದು? ರೀ, ಇಲ್ಲಿ ಪ್ರೀತುನ ದೇವದಾಸ್ ಮಾಡಿ ನಮ್ಮನ್ನೆಲ್ಲ ಮೆಂಟ್ಲುಗಳನ್ನಾಗಿ ಮಾಡಿ ಅಲ್ಲಿ ಏನು ಆಗದೆ ಇರೋ ಥರ ತಿಂಡಿ ತಿನ್ಕೊಂಡು ಕೂತಿದ್ದಾಳಲ್ರಿ. ಇದಕ್ಕೆ ನಾವು ಟೆನ್ಷನ್ ತಗೊಳ್ಬಾರ್ದು. ಅವಳಿಗೆ ಟೆನ್ಷನ್ ಕೊಡಬೇಕು, ಹಾಗೆ ಮಾಡಬೇಕು. ಆದಷ್ಟು ಬೇಗ ನನ್ನ ಪ್ಲಾನನ್ನು ಕಾರ್ಯರೂಪಕ್ಕೆ ತರಬೇಕು. ಏಯ್, ನೀನೆ ರಾತ್ರಿಯಿಂದ ಪ್ಲಾನು ಅಂತ ಹೇಳ್ತಿದ್ಯಾ. ಅದೇನು ಪ್ಲಾನು ಅಂತ ಹೇಳ್ತಿಲ್ಲ, ಅದೇನು ಅಂತ ಹೇಳು. ರೀ, ಅದ್ರ ಬಗ್ಗೆ ಇವಾಗ ಮಾತಾಡೋದು ಬೇಡ. ಬನ್ನಿ ಹೋಗೋಣ, ಬನ್ನಿ. ಏಯ್